ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ 1.2ನ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಸೆಷನ್ನಲ್ಲಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಆನ್ ಫಂಕ್ಷನ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. Now let us look at example 1. Show that the function f from r star to r star defined by f of x is equal to 1 by x is 1 1 and on to, where r is the set of all non-zero real numbers. ಇಲ್ಲಿಗೆ ಒಂದು ಕ್ವಶನ್ ಆಗುತ್ತೆ, ಜೊತೆಗೆ ಇನ್ನೊಂದು ಕ್ವಶನ್ ಟ್ಯಾಗ್ ಆಗಿದೆ ನೋಡಿ. ಈಸ್ ದ ರಿಸಲ್ಟ್ ಟ್ರೂ ಇಫ್ ದ ಡೊಮೈನ್ r star is replaced by n with codomain being same as r star. ಇಲ್ಲಿ r star ಅಂತ ಏನು ಹೇಳಿದ್ದಾರೆ ಅದು ಸೆಟ್ ಆಫ್ ನಾನ್ ಝೀರೋ ರಿಯಲ್ ನಂಬರ್ಸ್ ಅಂತ ಹೇಳಿದೆ. ಫಂಕ್ಷನ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್. ನಾವು ಫಸ್ಟು ಈ ಫಂಕ್ಷನ್ನು 1 1 ಅಂತ ಪ್ರೂವ್ ಮಾಡಬೇಕು, ಆಮೇಲೆ ಆನ್ ಟು ಅಂತ ಪ್ರೂವ್ ಮಾಡಬೇಕು, ಆಮೇಲೆ ಆರ್ ಸ್ಟಾರ್ ಅಂದರೆ ಡೊಮೈನನ್ನು ರೀಪ್ಲೇಸ್ಡ್ ಬೈ ಎನ್ ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರಿಂದ ರೀಪ್ಲೇಸ್ ಮಾಡಿದಾಗ ಆಗ ಕೂಡ 1 1 ಆನ್ ಟು ಆಗತ್ತಾ ಅನ್ನೋದು ಪ್ರಶ್ನೆ. ಇದರಲ್ಲಿ ಫಸ್ಟು 1 1 ಅನ್ನೋದನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ 2 ನಂಬರ್ಸ್ ಆ್ಯಸ್ ಯೂಶುವಲ್. ಲೆಟ್ x1, x2 ಬಿಲಾಂಗ್ ಟು ಆರ್ ಸ್ಟಾರ್. R star is set of non-zero real numbers here, such that f of x1 is equal to f of x2. f of x1 is equal to f of x2 ಅಂತ ತಗೊಳ್ಳೋಣ. ಈಗ definition of the function is f of x is equal to 1 by x. ಇಲ್ಲಿ x is non-zero because x is 0 ಆದರೆ function is not defined. f of x1 equals f of x2 implies 1 by x1 is equal to 1 by x2. This implies, if you take the reciprocals, x1 is equal to x2 here. Therefore, f is 1 1. f is 1 1 from r star to r star. Next to surjectivity, that is on to ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕೋಡೊಮೈನಲ್ಲಿ ಒಂದು ನಂಬರ್ ಇದೆ ಅಂತ ತಗೊಳ್ಳೋಣ. ಲೆಟ್ ವೈ ಬಿಲಾಂಗ್ ಟು ಆರ್ ಸ್ಟಾರ್, ದಟ್ ಈಸ್ ಕೋಡೊಮೈನ್. ಯಾವಾಗಲೂ ಅಷ್ಟೇ ಆನ್ ಟು ಅಂತ ನಾವು ಚೆಕ್ ಮಾಡಬೇಕಾದ್ರೆ ವೈ ಬಿಲಾಂಗ್ ಟು ಕೋಡೊಮೈನ್ ಅಂತ ತಗೊಳ್ತೀವಿ. ಸೊ ಲೆಟ್ ದಿಸ್ ವೈ ಬಿ ಅನ್ ಆರ್ಬಿಟ್ರರಿ ಎಲಿಮೆಂಟ್. ದೆನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ implies 1 by x is equal to y. 1 by x is equal to y implies y is equal to 1 by x is equal to y implies x is equal to 1 by y. x equals 1 by y ಆಗುತ್ತೆ. Therefore f of 1 by y ಅದನ್ನು ನಾನು ಕನ್ಸಿಡರ್ ಮಾಡಿದ್ರೆ ಈಗ, so if we consider f of 1 by y now, f of 1 by y, that is f of 1 by y is equal to, ಇಲ್ಲಿ ನೋಡಿ, you can replace x by 1 by y here, that is f of 1 by y is equal to y ಆಗುತ್ತೆ, which is equal to y here. Therefore this is true for all y belong to r star here. So that implies corresponding to each y belong to r star, that is codomain, there exists 1 by y belong to r star such that f of 1 by y is equal to y. That implies f is on 2.
f is onto, f from r star to r star here, that is set of non-zero real numbers to non-zero real number. ಇದೇ ಕ್ವಶನಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಡೊಮೈನನ್ನು ರೀಪ್ಲೇಸ್ ಮಾಡಿದರೆ, ಇಫ್ ದ ಡೊಮೈನ್ ಈಸ್ ರೀಪ್ಲೇಸ್ಡ್ ಬೈ n ಆವಾಗ ಏನಾಗುತ್ತೆ ಅಂತ. ಆವಾಗ ಕೂಡ ದ ಫಂಕ್ಷನ್ ವಿಲ್ ಬಿ 1 1, ಬಟ್ ಇಟ್ ಈಸ್ ನಾಟ್ ಆನ್ ಟು, ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂತಂದರೆ ರೇಂಜ್ ಆಫ್ ಎಫ್ ಆಫ್ ಎಕ್ಸ್, ವೆನ್ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂತ ಇದೆ ಫಂಕ್ಷನ್. ಈಗ ಡೊಮೈನ್ n ಆದಾಗ ನೋಡಿ, ಎಫ್ ಆಫ್ 1 ವಿಲ್ ಬಿ 1, ಎಫ್ ಆಫ್ 2 ವಿಲ್ ಬಿ 1/2, ಎಫ್ ಆಫ್ 3 ವಿಲ್ ಬಿ 1/3, ಎಫ್ ಆಫ್ 4 ವಿಲ್ ಬಿ 1/4 ಆ್ಯಂಡ್ ಸೋ ಆನ್. ಅವಾಗ ಏನಾಯಿತು, ರೇಂಜ್ ಇಸ್ ಈಕ್ವಲ್ ಟು 1, 1/2, 1/3, 1/4, so on. This is clearly subset of R star, subset of set of non-zero reals, not equal to R. This is not equal to R. This range is not equal to codomain. Range is not equal to codomain, that is R star. Therefore, f from n to R star anta tagondaga is not onto. This is not onto. However, f from n to r star is 1 1 as we discussed here. ಇಲ್ಲಿ ಹೇಗೆ ನಾವು ಡಿಸ್ಕಸ್ ಮಾಡಿದ್ವೋ ಅದೇ ತರಹನೇ 1 1 ಅಂತ ಆಗುತ್ತೆ, ಬಟ್ ಆನ್ ಟು ಆಗಲ್ಲ. ಕಾರಣ ಇಲ್ಲಿ ಕೊಟ್ಟಿದೆ, ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. Here is the next question. Check the injectivity and surjectivity. Check the injectivity and surjectivity of the following functions. Function ಇಲ್ಲಿ f of x is equal to x square ಕಾಮನ್ ಇದೆ. ಚೇಂಜ್ ಏನಪ್ಪ ಅಂದರೆ ಡೊಮೈನ್ ಆ್ಯಂಡ್ ಕೋಡೊಮೈನ್. ಮೊದಲನೇ ಪ್ರಾಬ್ಲಮ್ನಲ್ಲಿ n to n, f ಫ್ರಮ್ n to n. ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ಸೆಟ್ ಆಫ್ ಇಂಟೀಜರ್ಸ್ ಟು ಇಂಟೀಜರ್. ಮೂರನೇದರಲ್ಲಿ ಸೆಟ್ ಆಫ್ ರಿಯಲ್ಸ್ ಟು ರಿಯಲ್. ನಾಲ್ಕನೇದು f from n to n, but function here is x cube. Fifth question, f from z to z given by f of x is equal to x cube. So let us discuss one by one. First one, f from n to n given by f of x is equal to x square. ಈ ಕ್ವಶನ್ ಅನ್ನು ತಗೊಳ್ಳೋಣಂತೆ. ಫಸ್ಟ್ 1 1 ಅಂತ ನಾನು ಚೆಕ್ ಮಾಡೋಕ್ಕೋಸ್ಕರ ಆ್ಯಸ್ ಯೂಶಲ್ ಲೆಟ್ ಮಿ ಟೇಕ್ 2 ಎಲಿಮೆಂಟ್ಸ್. ಲೆಟ್ x1 x2 ಬಿಲಾಂಗ್ ಟು n, x1 x2 belong to n, that is domain ಅಂತ ತಗೊಳ್ಳೋಣಂತೆ. ಸೊ ಇಲ್ಲಿ f is given by f of x is equal to x square. We have to keep this in mind. Let x1 x2 belong to n. Now let us consider f of x1 is equal to f of x2. This implies x1 square is equal to x2 square. x1 square is equal to x2 square ಆಗುತ್ತೆ. That implies x1 square minus x2 square is equal to 0. Now this is in the form of a square minus b square. Therefore, we can write it as x1 minus x2 into x1 plus x2 is equal to 0. If x1 plus x2 is equal to 0, ಆವಾಗ x1 is equal to minus x2 ಅಂತ ಬರುತ್ತೆ, ಅಲ್ಲಿ ನೆಗೆಟಿವ್ ನಂಬರ್ ಬರುತ್ತೆ. ಆದ್ದರಿಂದ x1 plus x2 is not equal to 0. I have to consider x1 minus x2 is equal to 0. ಇಲ್ಲಿ ಬ್ರಾಕೆಟಲ್ಲಿ ಬರಿತೀನಿ, ಬಿಕಾಸ್ x1 plus x2 is not equal to 0. ಅದು 0 ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾವು ಡೊಮೈನ್ ಮತ್ತು ಕೋಡೊಮೈನ್ ಎರಡೂ ಕೂಡ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ ಅಲ್ಲಿ ನೆಗೆಟಿವ್ ನಂಬರ್ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ x1 plus x2 is not equal to 0 implies x1 minus x2 is equal to 0, which implies x1 is equal to x2. x1 is equal to x2 ಆಯಿತು. So we have taken f of x1 is equal to f of x2, and we have seen that x1 is equal to x2. Therefore, f from n to n given by f of x is equal to x square is 1 1 function. Next we have to check the surjectivity, that is I have to check whether the function is onto or not. ಅದನ್ನ surjectivity ಅಂತೀವಿ.
ಸರ್ಜೆಕ್ಟಿವಿಟಿ ಆರ್ ಆನ್ಟುನೆಸ್ ಇದನ್ನು ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡೋಕ್ಕೆ ಐ ವಿಲ್ ಕನ್ಸಿಡರ್ ಎ ನ್ಯಾಚುರಲ್ ನಂಬರ್. ಸೇ y is equal to 6 ಅಂತ ತಗೊಳ್ತೀನಿ. ಬಿಕಾಸ್ 6 ಬಿಲಾಂಗ್ ಟು ಕೋಡೊಮೈನ್ n ಕೋಡೊಮೈನಲ್ಲಿದೆ ಇದು. y is equal to 6 belong to codomain, be any element. Then f of x is equal to 6. y is equal to f of x ಯಾವಾಗಲೂ. f of x is equal to 6 implies f of x is given by x square is equal to 6. That implies x is equal to plus or minus root 6. But this doesn't belong to n. Set of natural number ಅಲ್ಲಿ plus or minus root 6 ಅನ್ನೋದು ಇಲ್ಲ ಅಲ್ಲಿ. ಆದ್ದರಿಂದ ವಿ ಕ್ಯಾನ್ ಸೇ ದ್ಯಾಟ್ ಎಫ್ ಈಸ್ ನಾಟ್ ಆನ್ ಟು, ಅಂದರೆ ರೂಟ್ 6 ಅನ್ನೋವಂಥ ನಂಬರ್ ಇಲ್ಲಿಲ್ಲ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 6 ಆಗೋಗುತ್ತೆ. 2 ನಂಬರ್ ಬರ್ತಾ ಇದೆ ಇಲ್ಲಿ. ಸೊ ವೈ ಬಿಲಾಂಗ್ ಟು 6 ಬಿಲಾಂಗ್ ಟು ಎನ್ ಅಂತ ತೊಗೊಂಡ್ವಿ. ಬಟ್ ದಿಸ್ ಡಸಂಟ್ ಬಿಲಾಂಗ್ ಟು ಮೀನ್ಸ್ ದಿಸ್ ಡಸಂಟ್ ಬಿಲಾಂಗ್ ಟು ದ ಡೊಮೈನ್. ಇಲ್ಲಿ 6 ಅನ್ನೋದು ಡೊಮೈನಲ್ಲಿದೆ, ಕೋಡೊಮೈನಲ್ಲಿದೆ. ಬಟ್ ನಾನು ಸಾಲ್ವ್ ಮಾಡಿದಾಗ ಇಲ್ಲೇನು ಬಂತು, ಇಮೇಜ್. ಸೊ 6 ಹ್ಯಾಸ್ ನೋ ಪ್ರೀ ಇಮೇಜ್. 6 ಹ್ಯಾಸ್ ನೋ ಪ್ರೀ ಇಮೇಜ್. Therefore, f from n to n given by f of x square is f of x is equal to x square is not onto. It is not onto ಅಂತ conclude ಮಾಡಬಹುದು. Therefore, f from n to n is 1 but not onto. Next ಕೊಟ್ಟಿರೋಂಥ ಫಂಕ್ಷನ್ ಯಾವುದು ಅಂತಂದರೆ f from z to z given by f from z to z given by f of x is equal to x square ಅಂತ ಕೊಟ್ಟಿದ್ದಾರೆ. ಈಗ ನಾನೇನು ಮಾಡ್ತೀನಿ, ಇದನ್ನು 1 ಮತ್ತು ಆನ್ 2 ಅಂತ ಚೆಕ್ ಮಾಡೋಕ್ಕೋಸ್ಕರ ಫಸ್ಟು ಲೆಟ್ x1 is equal to say 2 ಅಂತ ತಗೊಳ್ಳೋಣಂತೆ, ಆ್ಯಂಡ್ x2 is equal to minus 2. We can choose any two numbers belong to z. Let x1 equals 2 and x2 is equal to minus 2. We have chosen two numbers from set of integers. Then f of x1 is equal to 2 square, which is equal to 4, and f of x2 is equal to minus 2 square. f of x2 is equal to minus 2 square, that is also 4. Therefore, f of x1 is equal to f of x2 ಅಂತಾಯಿತು. But minus 2 is not equal to plus 2 here, or 2 is not equal to minus 2. Therefore, f is not 1 ನಮಗೆ f of x1 equals f of x2 implies x1 equals x2 ಬಂದಿದ್ದಿದ್ರೆ ಆವಾಗ ನಾವು ಅದನ್ನು 1 ಅಂತ ಹೇಳ್ಬೋದಿತ್ತು. ಇಲ್ಲಿ ಎಫ್ ಆಫ್ x1 ಈಕ್ವಲ್ಸ್ ಎಫ್ ಆಫ್ x2 ಆಗ್ತಿದೆ, ಆದರೆ minus 2 is not equal to 2 ಇರೋದ್ರಿಂದ ಕ್ಲಿಯರ್ಲಿ ಎಫ್ ಈಸ್ ನಾಟ್ 1 to 1 ಫಂಕ್ಷನ್. ನೆಕ್ಸ್ಟ್ ಆನ್ ಟುನ ಸರ್ಜೆಕ್ಟಿವಾ ಅಂತ ಚೆಕ್ ಮಾಡೋಣ. ಟು ಚೆಕ್ ದ್ಯಾಟ್ ವೆದರ್ ಇಟ್ ಈಸ್ ಸರ್ಜೆಕ್ಟಿವ್ ಆರ್ ನಾಟ್, I have to do an arbitrary element. I have to select an arbitrary element in the codomain. Let y belong to z ಅಂತ ಒಂದು ತಗೊಳ್ತೀನಿ. ಆ yನ let me take y as say 5. We can choose any number. y is equal to 5. ಕೆಲವು ನಂಬರ್ಗಳನ್ನ ತಗೊಂಡಾಗ ಅದಕ್ಕೆ ಪ್ರೀ ಇಮೇಜ್ ಇರ್ಬೋದು. ನಾನು ಇಲ್ಲಿ ಚೂಸ್ ಮಾಡ್ತಾ ಇರೋದು ಪ್ರೀ ಇಮೇಜ್ ಇಲ್ಲದೆ ಇರೋದನ್ನು ಚೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ಫಂಕ್ಷನ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂತ ಇದೆ. ಈಗ ನೋಡಿ ಎಫ್ ಆಫ್ 5 ಅಂತ ತಗೊಂಡ್ರೆ ಲೆಟ್ y is equal to 5 belong to z ಅಂತ ತಗೊಂಡಿದ್ದೀನಿ, be any arbitrary element. Therefore, f of x is equal to 5 here. Image of x is 5 ಅಂತ ತಗೊಂಡೆ. ಅಲ್ಲಿಗೆ f of x ಅಂದರೆ x square which is equal to 5. That implies x is equal to plus or minus root 5. X is equal to plus or minus root 5. This clearly does not belong to set of integers. Root 5 plus or minus root 5 both will not belong to set of integers. Of course, this is a real number, irrational number idu. Therefore, y equals for y equals 4, there is no element in the domain. Andre illi y ge pre image illa. 5 has
no pre-image ಅಂತಾಯಿತು. That implies that f is not onto. So f from z to z given by f of x is equal to f from z to z given by f of x is equal to x square is neither 1 nor onto. So this is the conclusion. Next ಪ್ರಶ್ನೆ ಏನು ಅಂತಂದರೆ, given function is f from r to r. ಇಲ್ಲಿ ಡೊಮೈನು r, ಕೋಡೊಮೈನು r ಆಗುತ್ತೆ. ದಟ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ given by f of x is equal to x square. ಈ ಥರ ಇದೆ. f from r to r given by f of x is equal to x square. ಇಲ್ಲಿ ನಾನು ಏನು ಮಾಡ್ತೀನಿ, I have to take two numbers x1 and x2 ತಗೋಬೇಕು. x1 is equal to, I will take plus 3 here and x2 equals minus 3. ಈ ಥರ ತಗೋತೀನಿ. be the elements of the domain. These two belong to R. Then f of 3 is equal to 3 square, which is equal to 9, and f of minus 3 is equal to minus 3 square, that is also equal to 9. Therefore f of 3 is equal to f of minus 3. Both are equal to 9, but 3 is not equal to minus 3 ಆಯಿತು. Therefore f from r to r given by f of x is equal to x square is not 1 1. This is not 1 1. ಈಗ ಆನ್ ಟು ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ದಟ್ ಈಸ್, ಲೆಟ್ ಅಸ್ ಚೆಕ್ ಫಾರ್ ಸರ್ಜೆಕ್ಟಿವಿಟಿ. we'll check this for surjectivity. I will take y. I have to take y now. Y is equal to, I will take any number, negative number, say minus 6 ಅಂತ ತಗೊಳ್ಳೋಣ. belong to R, P, any element means y is equal to minus 6 ಅಂತ ತಗೊಂಡಿದ್ದೀನಿ. ಈಗೇನಾಗುತ್ತೆ, f of x is equal to y. we know that f of x is equal to y implies x square is equal to minus 6. y ಅಂದರೆ minus 6. ಅಲ್ಲಿಗೆ x is equal to square root of plus or minus square root of minus 6. This belong to set of complex numbers which is not equal to r. ಅಂದರೆ x is equal to plus or minus root 6 doesn't belong to the domain, that is r here. ಅಂದರೆ for minus 6 in the codomain there is no pre-image in the domain, hence f is not onto. ಇಲ್ಲೂ ಕೂಡ f from r to r is neither 1 1 nor onto ಅಂತ ಪ್ರೂವ್ ಆಯಿತು. ನೆಕ್ಸ್ಟ್ ಕ್ವಶನ್ ಇರೋದು f from n to n given by f of x is equal to x cube ಅಂತ ಇದೆ. ಇದು 1 1 ಆಂಟುನ ಅಂತ ನಾನು ಚೆಕ್ ಮಾಡಬೇಕಾಗಿದೆ. ಈಗ to check the 1 1ness, let x1 comma x2 belong to n, that is domain, such that ಈ ಥರ ತಗೊತಾ ಇದ್ದೀನಿ. f of x1 is equal to f of x2 ಅಂತ ತಗೊಳ್ಳೋಣ. that implies x1 cube is equal to x2 cube ಆಗುತ್ತೆ. by the definition of the given function, f of x is equal to x cube means f of x1 equals f of x2 implies x1 cube is equal to x2 cube. Clearly this gives us x1 is equal to x2 ಆಗುತ್ತೆ. x1 cube equals x2 cube implies x1 is equal to x2. Therefore f is 1 1. f is a 1 1 function.
ಈಗ ಸರ್ಜೆಕ್ಟಿವ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸರ್ಜೆಕ್ಟಿವ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಐ ಕ್ಯಾನ್ ಟೇಕ್ ಸಮ್ ನಂಬರ್, ಸೇ ಲೆಟ್ y is equal to 5. That is this belong to n, that is codomain. ಕೋಡೊಮೈನಲ್ಲಿ ಒಂದು ನಂಬರ್ ತಗೊಳ್ತೀವಿ. ಯಾವಾಗಲೂ ಅಷ್ಟೇ y ಅಂತ ತಗೊಂಡಾಗ ಸೆಕೆಂಡ್ ಸೆಟ್ ಕೋಡೊಮೈನಲ್ಲೇ ತಗೋಬೇಕು. ಆವಾಗ ಏನಾಗುತ್ತೆ, f of x is equal to 5 ಆಯಿತು. ದಿಸ್ ಇಂಪ್ಲೈಸ್ f of x ಅಂದ್ರೆ ಏನು, x cube which is equal to 5. That is x is equal to 5 to the power of 1 by 3. 5 to the power of 1 by 3. That is cube root of 5 ಆಗುತ್ತೆ. ಬಟ್ ಈ 5 to the power of 1 by 3 does not belong to n. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸಲ್ಲಿ 5 to the power of 1 by 3 ಇಲ್ಲ. ಆದ್ದರಿಂದ ನಮಗೆ ಈ 5 ಅನ್ನೋ ಎಲಿಮೆಂಟ್ ಇದೆಯಲ್ಲ ಕೋಡೊಮೈನಲ್ಲಿ, ಅದಕ್ಕೆ ಡೊಮೈನಲ್ಲಿ ಪ್ರೀ ಇಮೇಜ್ ಇರಲ್ಲ ಅಂತಾಗತ್ತೆ. ಆದ್ದರಿಂದ ಐ ಕ್ಯಾನ್ ಕನ್ಕ್ಲೂಡ್ ದಟ್ f is not on 2. f is not on 2 ಅಂತ ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, that is very much similar to the previous one. It is given that f from set of integers to integer given by f of x is equal to x cube. ಪ್ರೀವಿಯಸಲ್ಲಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇತ್ತು. ಫಸ್ಟ್ 1 1 ಅಂತ ಚೆಕ್ ಮಾಡೋಣ. ಲೆಟ್ x1 x2 ಬಿಲಾಂಗ್ ಟು z. ದೆನ್ ಐ ವಿಲ್ ಕನ್ಸಿಡರ್ f of x1 is equal to f of x2 ಅಂತ ತಗೊಳ್ತೀನಿ. ದಟ್ ಇಂಪ್ಲೈಸ್ x1 cube is equal to x2 cube. Obviously we get x1 is equal to x2. That implies f is 1 1 function. f is 1 1 ಅಂತ ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಆನ್ 2 ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಲೆಟ್ y is equal to 4 belong to codomain. y is equal to 4 belong to codomain ತಗೊಳ್ತೀನಿ. ದಿಸ್ ಈಸ್ ಕೋಡೊಮೈನ್, z ಅಂತ ಇರೋದು. ಆವಾಗ ಏನಾಗುತ್ತೆ, ದೆನ್ y is equal to f of x or f of x is equal to 4 ಆಯಿತು. f of x ಅಂದರೆ x cube which is equal to 4. That implies x is equal to 4 to the power of 1 by 3. Clearly this doesn't belong to set of integers. Set of integers ಅಲ್ಲಿ ಇದಿಲ್ಲ. ಆದ್ರಿಂದ we can say that f is not on 2. So f from z to z given by f of x is equal to x cube is 1 1 but not on 2 ಅಂತಾಯಿತು. So we can solve this question. Next question, prove that the greatest integer function f from r to r given by f of x is equal to greatest integer x is neither 1 1 nor on 2, where this greatest integer is less than or equal to x. This denoted by this greatest integer x. We have studied this in the previous year. We have studied the greatest integer function, its graph, its domain and range. ಇಲ್ಲಿ ಡೊಮೈನ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗುತ್ತೆ ಆ್ಯಂಡ್ ರೇಂಜ್ ಈಸ್ ಸೆಟ್ ಆಫ್ ಇಂಟೀಜರ್ಸ್. ಹೇಗಿರುತ್ತಿದ್ದು, ಈಗ ನಾನು 1 1 ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಲೆಟ್ x1 is equal to I will take 3.5, x2 is equal to 3.8 ಅಂತ ತಗೊತೀನಿ. ಈಗ ನೋಡೋಣ, f of x1 is equal to f of 3.5 ಆಯಿತು. ದಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ 3.5. ಗ್ರೇಟೆಸ್ಟ್ ಇಂಟೀಜರ್ 3.5 ಅಂದರೆ 3 ಆಯಿತು. ಸಿಮಿಲರ್ಲಿ f of x2 ನೋಡಿ, f of x2 ಈಸ್ f of 3.8. that is equal to greatest integer 3.8 which is equal to 3 again. Greatest integer, the value of greatest integer 3.5 andre integer part is 3 here. Here also 3. So both are same. That is f of x1 is equal to f of x2 ಅಂತ ಆಯಿತು. ಬಟ್
x1 is not equal to x2, because x1 is 3.5 here and x2 is 3.8. Therefore f is not 1 1. F is not 1 1. onto ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿದ್ರೆ ಕ್ಲಿಯರ್ಲಿ ವೈಲ್ ಡಿಫೈನಿಂಗ್ ವಿ ನೋ ದ್ಯಾಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನ ರೇಂಜು ಸೆಟ್ ಆಫ್ ಇಂಟೀಜರ್ಸು. ನಾವಿಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟರೆ ಎಕ್ಸಿಗೆ ಎಫ್ ಆಫ್ ಎಕ್ಸ್ ವಿಲ್ ಬಿ ಅನ್ ಇಂಟೀಜರ್. ಬಟ್ ಇಲ್ಲಿ ನಮಗೆ ಕೊಟ್ಟಿರೋ ಪ್ರಾಬ್ಲಮ್ನಲ್ಲಿ ಕೋಡೊಮೈನ್ ಈಸ್ ಆರ್. ಹಾಗಾಗಿ ರೇಂಜ್ ಆಫ್ ಎಫ್ is equal to range of f is equal to integer. I'll write z ಅಂತ ಬರ್ತೀನಿ, not equal to r ಕೋಡೊಮೈನ್. ಆದ್ದರಿಂದ ನಾವೇನು ಹೇಳ್ಬೋದು ಅಂದರೆ f is not on 2 ಅಂತ ಕನ್ಕ್ಲೂಡ್ ಮಾಡೋಣ. f is not on 2. Next, show that the modulus function f from r to r given by f of x is equal to mod x. So we know that f of x is equal to modulus of x means it is x for x greater than or equal to 0 and minus x for x less than 0. This is the definition of modulus function. Is neither 1 1 nor onto. That is what is required to show. ಈ ಮಾಡ್ಯುಲಸ್ ಫಂಕ್ಷನ್ನು 1 1 ಅಲ್ಲ onto ಅಲ್ಲ ಅಂತ ಪ್ರೂವ್ ಮಾಡಬೇಕಿದೆ. ಯು ಕ್ಯಾನ್ ರಿಕಾಲ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಈ ಥರ ಇರುತ್ತೆ ಇದು ಮಾಡ್ಯುಲಸ್ ಫಂಕ್ಷನ್ದು. ಸೊ ಒಂದು ನಾವು ನೆನ್ಪಿಟ್ಕೋಬೋದು ಏನಂತಂದರೆ, ವೆನ್ ಯು ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, if that line intersects the graph of the function at 2 points, then it is not 1 1. ಸೊ ಇದು ಎಲ್ಲೋ ಒಂದು ಕಡೆ ಸಿ ಇ ಟಿನಲ್ಲಿ ಇಂತಹ ಕ್ವಶನ್ಗಳು ಬಂದಾಗ ಈ ಪಾಯಿಂಟ್ ಅಂದರೆ ವೆನ್ ಯು ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಇಫ್ ದ ಲೈನ್ ಇಂಟರ್ಸೆಕ್ಟ್ಸ್ ದ ಗ್ರಾಫ್ ಆಫ್ ದ ಫಂಕ್ಷನ್ ಅಟ್ 2 points, ದೆನ್ ಇಟ್ ಈಸ್ ನಾಟ್ 1 1 ಅನ್ನೋದು ಹೆಲ್ಪ್ ಆಗುತ್ತೆ. ಈಗ ಇಲ್ಲಿ ನಾವು ಪ್ರೂವ್ ಮಾಡಬೇಕು 1 1 ಅಲ್ಲ ಮತ್ತು ಆಂಟೂನು ಅಲ್ಲ ಅಂತ ಪ್ರೂವ್ ಮಾಡಬೇಕಿದೆ. ಸೊ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್. ಡೆಫಿನೇಷನ್ ಆಫ್ ಮಾಡ್ ಎಕ್ಸ್ ಹೇಳಿದೆ, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಯಾವಾಗ ಇಫ್ ಎಕ್ಸ್ ಈಸ್ it is x for x greater than or equal to 0 and it is minus x for x less than 0 ಅಂತ. ಈಗ ನಾನು ಏನು ಮಾಡ್ತೀನಿ, ಐ ವಿಲ್ ಟೇಕ್ ಲೆಟ್ x1 ಆಸ್ -2 ಅಂತ ತೊಗೊಳ್ತೀನಿ ಆ್ಯಂಡ್ x2 ಆಸ್ +2 ಅಂತ ತೊಗೊಳ್ತೀನಿ. ಬಿ ಟು ರಿಯಲ್ ನಂಬರ್ಸ್. ದೆನ್ ಎಫ್ ಆಫ್ x1 ಅಂದರೆ ಮಾಡ್ಯುಲಸ್ ಆಫ್ -2 ವಿಚ್ ಈಸ್ ಈಕ್ವಲ್ ಟು +2 ಆಗುತ್ತೆ. ಆ್ಯಂಡ್ ಎಫ್ ಆಫ್ x2 is equal to modulus of +2 which is also equal to 2. ಅಲ್ಲಿಗೇನಾಯಿತು, f of x1 is equal to f of x2 ಆಯಿತು. f of x1 is equal to f of x2 for x1 not equal to x2. ಅಂದರೆ x1 not equal to x2 clearly. x1 is -2 and x2 is equal to 2. For x1 not equal to x2, f of x1 is equal to f of x2. ಆದ್ದರಿಂದ f is not 1 1. f is not 1 1. ಇದು ಆಂಟು ಹೌದೋ ಅಲ್ವೋ ಅನ್ನೋಕ್ಕೆ ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲಿ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಆ್ಯಂಡ್ ರೇಂಜ್ ಈಸ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಬರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಕೋಡೊಮೈನ್, ಈ ಪ್ರಾಬ್ಲಮ್ನಲ್ಲಿ ನೋಡಿ ಕೋಡೊಮೈನ್ ಏನು ಕೊಟ್ಟಿದ್ದಾರೆ, ಆರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಬರುತ್ತೆ. ಅಲ್ಲಿಗೆ ನಮ್ಗೆ ಗೊತ್ತಿರೋದೇನಿದು ಅಂದರೆ range of mod x, range of f is equal to r plus, which is only a subset of r and it is not equal to r here. Therefore f is not onto, f is not onto. Range of f is equal to r plus, which is a subset of r, which is not onto. f is not onto. So modulus function is neither 1 1 nor onto. Show that the signum function f from r to r given by f of x is equal to 1 for x greater than 0, 0 for x is equal to 0 and 1 if x is less than 0 is neither 1 1 nor onto. So let us recall this also. Here this is 0 for x is equal to 0 and 1 for x greater than 0 and
minus 1 for x less than 0. This is the graph of signum function. For x greater than 0, the value of the function is 1. For x less than 0, the value of the function is minus 1 actually. Here it is typed as plus 1. Minus 1 if x is less than 0. Signum function definition is f of x equals 1 for x greater than 0. 0 if x is equal to 0. Minus 1 if x is less than 0. ಇದು minus 1 ಆಗುತ್ತೆ. y x greater than 0 ಇದ್ರೆ plus 1 ಅಂತ ಇರುತ್ತೆ. ಈಗ ನಾನೇನು ಮಾಡ್ತೀನಿ ಇಲ್ಲಿ ಇದನ್ನು 1 1 ಅಂತ ಚೆಕ್ ಮಾಡೋಕ್ಕೆ 1 1 ಹೌದೋ ಅಲ್ಲೋ ಅಂತ ಚೆಕ್ ಮಾಡೋಕ್ಕೆ ಐ ವಿಲ್ ಟೇಕ್ x1 is equal to 1 ಅಂತ ತೊಗೊಳ್ತೀನಿ. ಲೆಟ್ x1 equals 1 ಆ್ಯಂಡ್ x2 is equal to 4 ಅಂತ ತೊಗೊಳ್ಳೋಣಂತೆ. ಬಿ ಟೂ ರಿಯಲ್ ನಂಬರ್ಸ್. ದೆನ್ ಎಫ್ ಆಫ್ x1 ಅಂದರೆ x ಗ್ರೇಟರ್ ದೆನ್ 0 ಆಯಿತು. ಅಲ್ಲಿಗೆ ಎಫ್ ಆಫ್ x1 is equal to 1 ಆ್ಯಂಡ್ ಎಫ್ ಆಫ್ x2 ಅಂದರೆ ಎಫ್ ಆಫ್ 4 ದಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ 0. ಇಲ್ಲಿ x2 ಜಾಗದಲ್ಲಿ 4 ಇದೆ ಅಂತ. ಎಫ್ ಆಫ್ 4 ದಟ್ ಈಸ್ ಆಲ್ಸೋ ಈಕ್ವಲ್ ಟು 1. ಅಲ್ಲಿಗೆ ಏನಾಯಿತು, ಎಫ್ ಆಫ್ x1 is equal to ಎಫ್ ಆಫ್ x2 ಫಾರ್ x1 ನಾಟ್ ಈಕ್ವಲ್ ಟು x2. x1 is 4, x1 is 1, x2 is 4. For x1 not equal to x2, f of x1 is equal to f of x2 implies that f is not 1 1. f is not 1 1. f is not 1 1 ಅಂತ ಆಯಿತು. ಈಗ ಆನ್ ಟು ಹೌದೋ ಅಲ್ವೋ ಅಂತ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಲೆಟ್ ಮಿ ಟೇಕ್ ಒನ್ ನಂಬರ್. ಸೇ ಲೆಟ್ y is equal to 2 belong to R. y is equal to 2 belong to R. Then f of x is equal to 2 implies f of x is equal to 2 means ಇಲ್ಲಿ ನೋಡಿ, ಇಲ್ಲಿ ಇದು ಈ 2 ಅನ್ನೋದು ಎಲ್ಲಿದೆ ಅಂತಂದರೆ R ಅಲ್ಲಿದೆ, ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ. ಬಟ್ ರೇಂಜ್ ಆಫ್ ದಿಸ್ ಫಂಕ್ಷನ್, ರೇಂಜ್ ಆಫ್ ದಿಸ್ signum function is just minus 1, 0 and 1. But this 2 is in domain. ಅಲ್ಲಿಗೆ 2 is in codomain. ಅಲ್ಲಿಗೆ range is not equal to R, that is codomain. Therefore f is not on 2. f is not on 2. So ಅಲ್ಲಿಗೆ clearly there is no value of x for which f of x is equal to 2. That is f from R to R is not on 2. Hence function is neither 1 1 nor on 2. That is the conclusion. Next question is, let a is equal to 1 2 3, b is equal to 4 5 6 7, and let f equals, this f means this relation here 1 4 2 5 3 6 be a function. ಇದು ರಿಲೇಷನ್ನು ಹೌದು, ಹಾಗಾಗಿ ನಾನು ಎಫ್ ಇಸ್ ಈಕ್ವಲ್ ಟು ರಿಲೇಷನ್ ಅಂತ ಓದಿದೆ. ಇದು ಫಂಕ್ಷನ್ ಕೂಡ ಹೌದು. ಫ್ರಮ್ ಎ ಟು ಬಿ ಇಟ್ ಈಸ್ ಗಿವನ್ ದಟ್ ಇಟ್ ಈಸ್ ಎ ಫಂಕ್ಷನ್. ಶೋ ದಟ್ ಎಫ್ ಈಸ್ 1 ಫಂಕ್ಷನ್. ಈ ಫಂಕ್ಷನ್ನು 1 1 ಫಂಕ್ಷನ್ ಅಂತ ನಾನು ಪ್ರೂವ್ ಮಾಡೋಕ್ಕಿದೆ. ಇಲ್ಲಿ ಬಿ ಮತ್ತು ಎ ಅದನ್ನು ನಾನು ಮಾರ್ಕ್ ಮಾಡ್ಕೊತೀನಿ. 1 1 ಅಂದರೆ ಇಲ್ಲಿ ಕ್ಲಿಯರ್ ಆಗಿ ನಾವು ಆರೋ ಡಯಾಗ್ರಾಮ್ನ ಡೆಪಿಕ್ಟ್ ಮಾಡಿಬಿಟ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. 1 2 3 ಸೆಟ್ ಎನಲ್ಲಿದೆ, ಸೆಟ್ ಬಿ ನಲ್ಲಿ 4 5 6 7. ಅಲ್ಲಿಗೆ 1 to 4, 1 is mapped to 4, 2 to 5, 3 to 6. Clearly this is a 1 1 function and not on 2. 7 ಗೆ ಪ್ರೀ ಇಮೇಜ್ ಇಲ್ಲ, ಅದನ್ನು ಕೇಳಿಲ್ಲ ಅಲ್ಲಿ. ಶೋ ದಟ್ ಎಫ್ ಈಸ್ 1 1 ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಎಫ್ ಆಫ್ 1 is equal to 4, f of 2 is equal to 5 and f of 3 is equal to 6. Distinct elements have distinct images. Distinct elements have distinct images. ಅದರಿಂದ you can say that f is 1 1. f is 1 1. So this is given by the relation. ಈ ಫಂಕ್ಷನ್ f ಡಿ ಯಾವ ಥರ ಇರುತ್ತೆ ಅಂತ ನಮಗೆ ಕೇಳಿದ್ರೆ, ಇಟ್ ಈಸ್ ಕ್ಲಿಯರ್ಲಿ ಎಕ್ಸ್ ಪ್ಲಸ್ 3. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3. ವೆನ್ ಎಕ್ಸ್ ಈಕ್ವಲ್ಸ್ 1 ಇಟ್ ಈಸ್ 4, ವೆನ್ ಎಕ್ಸ್ ಈಕ್ವಲ್ಸ್ 2 ಇಟ್ ಈಸ್ 5, ವೆನ್ ಎಕ್ಸ್ ಈಸ್ ಈಕ್ವಲ್ ಟು 3 ಇಟ್ ಈಸ್ 6. ಎಫ್
ಫಂಕ್ಷನ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಅಂತ ಆಗುತ್ತೆ. ಥ್ಯಾಂಕ್ ಯು. ಈ ಸೆಷನಲ್ಲಿ ನಾವು NCERT ಎಕ್ಸಸೈಸ್ 1.2ನಲ್ಲಿರುವಂತಹ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸುಮಾರು 6 ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ನಲ್ಲಿ ವಿಲ್ ಕಂಟಿನ್ಯೂ ದಿಸ್ ಡಿಸ್ಕಸಿಂಗ್ exercise number 1.2 only. Thank you.